ಮಗಳೇ, ನಿನ್ನ ಹತ್ರ ನಾನು ಯೋಸೋದಿನಿಂದ ಕ್ಷಮೆ ಕೇಳಬೇಕು ಅಂತ ಇದ್ದೆ. ಅವಾಗ ಯಾವಾಗ ಮಾಡಿರೋ ತಪ್ಪಿಗೆ ನಾನು ಇವಾಗ ಕ್ಷಮೆ ಕೇಳ್ತಾ ಇದ್ದೀನಿ ಕಣವ. ನನಗೆ ಕ್ಷಮಿಸ್ಬಿಡು, ಅವಾಗ ಕ್ಷಮಿಸ್ಬಿಡು. ನಾನು ಏನೋ ಅನ್ಕೊಂಡು ಏನೋ ಮಾಡ್ಬಿಟ್ಟೆ, ಅವಾಗ ಗೊತ್ತಾಗ್ಲಿಲ್ಲ ನನಗೂ ಚಿಕ್ಕ ವಯಸ್ಸು. ಅಯ್ಯೋ ಬುಡತ್ತಾಗೆ ಹೆಂಗೋ ನಡೀತದೆ, ಹಿಂಗೆ ನಡೀತದೆ ಅಂತ ಅನ್ಕೊಂಡು ಏನೋ ನಾನಂತೂ ತಪ್ಪು ಮಾಡ್ಬಿಟ್ಟೆ. ಏನು ಮಾಡೋಕ್ಕಾಯ್ತದೆ ನನ್ನ ತಪ್ಪಿಗೆ? ನೋಡು, ಇದು ಒಂದು ಕಿತ್ತ ನನ್ನ ಕ್ಷಮಿಸ್ಬಿಡವ. ಅಯ್ಯೋ ಸೋಕಿತ ನಿನ್ನ ಹತ್ರ ಬಂದ್ಬಿಟ್ಟು ಆಸ್ಪತ್ರೆನಾಗೆಲ್ಲ ಕ್ಷಮೆ ಕೇಳಿದ್ದೀನಿ ನಾನಂತೂ. ಆದರೆ ಅದೇನೋ ಅಂತಾರಲ್ಲ, ನೀನು ಅವಾಗ ಸಿಟ್ಟಾಗಿದ್ದೆ ನೋಡವ. ಹೌದು ಕಣವ, ನಾನು ಮಾಡಿ ತಪ್ಪೇನೇ ಕಣವ. ನಂದು ತಪ್ಪಾಯ್ತು ಕಣವ. ನಾನು ಏನೋ ಮಾಡೋಕ್ಕೋಗಿ ಏನೋ ಆಗೋಯ್ತು. ತಪ್ಪಾಯ್ತು, ಕ್ಷಮಿಸ್ಬಿಡು ಕಣವ, ಕ್ಷಮಿಸ್ಬಿಡು. ಇನ್ನೊಂದು ಕಿತ್ತ ನನ್ನ ಜೀವಮಾನದಾಗೆ ಯಾವುದು ತಪ್ಪೇನಿಗೆ ಮಾಡಬಾರ್ದು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ ನಾನಂತೂ. ಇನ್ನು ಈ ಜೀವಮಾನದಾಗೂ ನಾನಂತೂ ತಪ್ಪು ಮಾಡೋಕ್ಕಿಲ್ಲ. ಅಯ್ಯೋ ಅಪ್ಪ, ಬಿಡಿ ಅಪ್ಪ, ಪರವಾಗಿಲ್ಲ. ಈ ಥರ ಎಲ್ಲನೂ ನೀವು ಇದು ಮಾಡೋದು ನೋಡ್ರಿ ನನಗೆ ಸ್ಯಾನೆ ಬೇಜಾರಾಯ್ತದೆ. ನೀವು ಈ ಥರ ಎಲ್ಲನೂ ಬೇಜಾರು ಮಾಡ್ಕೊಳ್ಳೋದು, ಈ ಥರ ಎಲ್ಲನೂ ನೀವು ಮಾತಾಡೋದು ನೋಡ್ರಿ ನನಗೆ ಸ್ಯಾನೆ ಅಂದರೆ ಸ್ಯಾನೆ ಬೇಜಾರಾಯ್ತದೆ. ಹಾಗಾದೆಲ್ಲ ಆಗೋಯ್ತು ಬಿಡಿ. ಈಗೆಲ್ಲ ಮರ್ತುಬಿಟ್ಟು ಒಂದಾಗಬೇಕು ಅಂತ ತಾನೇ ಬಂದಿರೋದು. ನಿಜವಾಗೂ ನನಗೆ ಯಾವ ಬೇಜಾರೂ ಇಲ್ಲ. ನೋಡಿ, ಹೀಗೆಲ್ಲ ಸಮಾಧಾನ ಆಯಿತು. ನಿಮ್ಮ ಮನೆಗೆ ಬಂದಿದ್ದೀನಿ, ಕೂತಿದ್ದೀನಿ, ಮಾತಾಡ್ತಿದ್ದೀನಿ, ಇಷ್ಟೆಲ್ಲ ಮಾಡ್ತಿದ್ದೀನಿ ಅಂತ ಅಂದಮೇಲೆ ಕ್ಷಮಿಸಿದ್ದೀನಿ. ನಂದು ತಪ್ಪೈತೆ. ನಿಮ್ಮಿಬ್ಬರ ಹತ್ರನೂ ನಾನು ಕ್ಷಮೆ ಕೇಳಬೇಕು. ನಾನುವೇ ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ಅವತ್ತು ನಿಮ್ಮ ಪರಿಸ್ಥಿತಿ ಹೆಂಗಿತ್ತು, ಏನು ಎತ್ತ, ನಾನಂತೂ ಹೊಸಿನೂ ಯೋಚನೆ ಮಾಡಲಿಲ್ಲ. ನಾನಂತೂ ತಲೆ ಕೆಟ್ಟೊಳಂಗೆ ಆಡ್ಬಿಟ್ಟೆ ನಾನಂತೂ. ಆದರೆ ಕ್ಷಮಿಸ್ಬಿಡಿ ಅಪ್ಪ, ನನ್ನಂತೂ ತಪ್ಪಾಗೋಯ್ತು. ದಯವಿಟ್ಟು ಕ್ಷಮಿಸ್ಬಿಡಿ. ನೀನು ಸಣ್ಣ ಹುಡುಗಿ ಅಲ್ವೇನವ, ನಮಗಿನ ಚಿಕ್ಕ ಹುಡುಗಿ ನೀನು. ನಿಮ್ಗೆ ಆಟ ಇಲ್ದಿದ್ದಂಗೆ ಇರ್ತದೆ. ನೋಡಿ, ನಮ್ಮ ಅಪ್ಪ ಅಮ್ಮ ನನ್ನ ಮಾರಾಕ್ಬಿಟ್ಟವ್ರೆ ಅಂತ ಹೇಳ್ಬಿಟ್ಟು ಬೇಜಾರು ಇಲ್ದಂಗೆ ಇರ್ತದೆ. ಆದರೆ ಅವತ್ತಿನ ಪರಿಸ್ಥಿತಿ ಹಂಗಿತ್ತು ಕಣವ. ನಿಮ್ಮ ಅಪ್ಪಂಗೆ ಹೆಣ್ಮಕ್ಳು ಅಂದರೆ ಆಯ್ತಿರ್ಲಿಲ್ಲ, ಹೆಣ್ಮಕ್ಳು ಅಂದರೆ ತಾಸ್ಚಾರ ಹಂಗೆಲ್ಲ ಇತ್ತು. ನಾನು ಬೇಜಾನ್ ಜಗಳ ಮಾಡ್ಬಿಟ್ಟೆ ನಿನ್ನ ವಿಷಯಕ್ಕೆ ಕಣವ. ಏನು ಹೊಸಿಯಲ್ಲ, ಬೇಜಾನ್ ಜಗಳ ಪಗಳ ಎಲ್ಲ ಮಾಡ್ಬಿಟ್ಟೆ ನಾನಂತೂ. ಆದರೆ ಏನು ಮಾಡೋಕ್ಕಾಯ್ತದೆ, ಏನು ಮಾಡಿದ್ರು ಆಗ್ಲಿಲ್ವಲ್ಲ. ಏನೋ ಬಿಡವ, ನಮ್ಮ ಮನೆಗಿದ್ದಿದ್ರೆ ನೀನು ಹೆಂಗಿರ್ತದೆ ಏನೋ. ಈಗ ಡಾಕ್ಟ್ರು ಉಸಾಗೋಗ್ಬಿಟ್ಟಿದ್ಯಾ. ದೇವ್ರಣೆ, ಭಾಳ ಖುಷಿ ಆಯ್ತದೆ. ನನ್ನ ಮೊಮ್ಮಗು ನೋಡಿ ಇನ್ನೂ ಖುಷಿ ಆಯ್ತಾಯ್ತು ನನಗಂತೂ. ನನ್ನ ಮೊಮ್ಮಗಂಗೆ ಏನಾರ ಕೊಡಿಸ್ಲೇಬೇಕು ಕಣವ. ನಾನಂತೂ ಕರ್ಕೊಂಡು ಹೋಗ್ಬಿಟ್ಟು ಇರು. ನಿನ್ನ ತಂಗಿನೇ ಅನ್ಕೊಬಿಡು. ನಿನ್ನ ತಂಗಿಗೆ ಏನಿಯ ಫೋನ್ ಹಾಕಿವ್ನಿ, ಆಸಂಗೆ ಬತ್ತಾವಳೆ. ಬಂದ ಮೇಲೆ ಹೋಗ್ಬಿಟ್ಟು ಏನಾರ ತಗೊಂಬಿಟ್ಟು ಬರಬೇಕು. ನನ್ನ ಮುದ್ದಾದ ಮೊಮ್ಮಗಂಗೆ ಹೀರೋನೊಬ್ಬ ಮೊಮ್ಮಗ, ಅವ್ನಿಗೆ ಏನು ಕೊಡಿಸ್ತಿಲ್ಲ ಅಂತಂದರೆ ಹೆಂಗೆ ಹೇಳು? ಅಯ್ಯೋ ಅಮ್ಮ, ನನಗೆ ಏನೂ ಬೇಡ ಸರಿನೇ. ಈಗೆಲ್ಲ ಅವಶ್ಯಕತೆ ಏನೈತಿ ಅವನಿಗೆ ಅಂತೇಳ್ಬಿಟ್ಟು ನಮ್ಮ ಅತ್ತೆ ನಮ್ಮ ಮಾವ ಎಲ್ಲ ಚೈನು ಉಂಗ್ರ ಅದು ಇದು ಎಲ್ಲ ಮಾಡಿಸ್ಬಿಟ್ಟು ಇಕ್ಕವ್ರೆ. ನಿಜವಾಗೂ ಯಪ್ಪ, ಬಟ್ಟೆಗಳಂತೂ ರಾಶಿ ಬಿದ್ದವೆ. ಇವನು ಇಷ್ಟದ ಚೋಟು ಮೋಟು, ಇವನಿಗೆ ಅದು ಎಷ್ಟು ಬಟ್ಟೆ ಎಷ್ಟು ಹೋವೆ ಅಂತ ಹೇಳ್ಬಿಟ್ಟು ಲೆಕ್ಕನೇ ಇಲ್ಲ. ಅಷ್ಟೊಂದು ಬಟ್ಟೆ, ಅಷ್ಟೊಂದು ಒಡವೆ ತಂದುಬಿಟ್ಟು ಹಾಕವ್ರೆ. ನೀವೆಲ್ಲ ಕೊಡಿಸೋ ಅವಶ್ಯಕತೆನೇ ಇಲ್ಲ, ಸುಮ್ಮನಿರಿ. ನೀವು ಇಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಲ್ಲ, ಅಷ್ಟೇ ಏನೇ ಸಾಕು. ನನಗೆ ಇನ್ನೇನೂ ಬೇಡ. ಹಂಗಂದ್ರೆ ಆಯ್ತದ? ನನ್ನ ಮೊಮ್ಮಗಂಗೆ ನಾನು ಕೊಡೋದು ಬೇಡವೇ? ನನ್ನ ಮೊಮ್ಮಗ ಪ್ರೀತಿಯ ಮೊಮ್ಮಗ, ಅವನಿಗೂ ಕೊಡಲೇಬೇಕಲ್ವೇ? ನಾನು ಅನ್ಕೊಂಡಿವ್ನಿ ಏನಾರ ಹೋಗ್ಬಿಟ್ಟು ತಗೊಂಬಿಟ್ಟು ಬರಬೇಕು ನನ್ನ ಮೊಮ್ಮಗಂಗೆ ಅಂತ ಹೇಳ್ಬಿಟ್ಟು. ಶಾರದಿ ನೋಡಿ, ಹೋಗ್ಬಿಟ್ಟು ಒಂದು ಹೆಜ್ಜೆ ಹೋಗ್ಬಿಟ್ಟು ಮಗಿಗೆ ಒಂದು 2 ಜೊತೆ ಬಟ್ಟೆ, ಒಂದು ಉಂಗುರ ಪಂಗ್ರ ಎಲ್ಲ ಮಾಡಿಸ್ಕೊಂಡು ಎಲ್ಲ ಮಾಡ್ಕೊಂಡು ಒಂದು ಚೈನು ಏನಾರು ತಗೊಂಬಿಟ್ಟು ಹಂಗೆ ನೀ ಸಾರನ ಬರೋಣ ಬಾ. ಏನವ ಕುಂತ್ಕೊಂಡ್ರೆ ಒಂದು 10 ನಿಮಿಷ ಇಲ್ಲೇ ಅಂಗಡಿ ಐತಲ್ಲ, ಹೋಗ್ಬಿಟ್ಟು ಬರ್ತೀವಿ. ಅಯ್ಯೋ, ಏನು ಬೇಡ ಅಂತ ಹೇಳ್ತೀನಲ್ಲಪ್ಪ, ಏನು ಬೇಡ. ಏ ಸುಮ್ಕಿರವ ನೀನು. ಏನು ಬೇಡ ಏನು ಬೇಡ ಅಂತಂದ್ರೆ ಹೆಂಗವ ನೀನು? ಸುಮ್ಕಿರೋದ್ ಕಲ್ತ್ಕ. ಏನು ಬೇಡವಂತೆ, ಏನು ಬೇಡ. ತಾಳ್ಗೆಲ್ಲ ಕೆಟ್ಬಿಟ್ಟೈತಾ ನಿಂಗೆ? ನನ್ನ ಮೊಮ್ಮಗಂಗೆ ನಾವು ಕೊಡ್ಸಿದ್ರೆ ನಿನ್ಗೇನಾಯ್ತದೆ ನೋವು? ನನ್ನ ಮೊಮ್ಮಗ ಅವನು, ನನ್ನ ಮೊಮ್ಮಗಂಗೆ ನಾನು ಕೊಡಿಸ್ತೀನಿ. ಇರು, ನಾನು ನೋಡ್ಕೊಂಬಿಟ್ಟು ಬರ್ತೀನಿ. ದುಡ್ಡು ಗಿಡ್ಡೆಲ್ಲ ಎತ್ಕೊತೀನಿ, ಹೋಗ್ಬಿಟ್ಟು ಬರೋಣ ಇರು. ಶಾಂತಮ್ಮ, ನೋಡಲಿ ಬೀರುನಾಗ ಹೊಸಿ ಕಾಸಿರ್ಬೇಕು ನೋಡಿ, ಇಕ್ಕಿದ್ದೆ ಹಂಗೆ ನೀ ಕೊಡಿಲಿ. ಅಯ್ಯೋ, ಏನು ಬೇಡ ಅಂದ್ರೆ ನೀವು ಕೇಳೋದೇ ಇಲ್ವಲ್ಲ. ಅಕ್ಕ, ಚೆನ್ನಾಗಿದ್ಯಾ? ಆಶಾ, ಬಂದ ಬಾಬಾ, ಕುಂತ್ಕೊಂಡು ಮಾತಾಡ್ಬಾ, ನೋಡ್ಬಾ. ನಿಮ್ಮ ಅಕ್ಕನ ಮಗು ಎಷ್ಟು ಸೂಪರ್ ಆಗವನೆ ಅಂತ ಹೇಳ್ಬಿಟ್ಟು ಮಾತಾಡಿಸ್ಬಾ. ಯವ್ವ, ನೀವಿಬ್ರು ಹಿಂಗೆ ಒಂದೇ ಎದ್ರು ಬದ್ರು ಹಿಂಗೆ ಅದು ಖುಷಿಯಾಗಿ ಹಿಂಗೆ ನೋಡ್ತೀನಿ ಅಂತ ಹೇಳ್ಬಿಟ್ಟು ನಾನಂತೂ ಕನ್ಸು ಮನ್ಸಾಗು ಅನ್ಕೊಂಡಿರಲಿಲ್ಲ. ನನಗಂತೂ ಯುಗಾದಿ ಹಬ್ಬ ಹೋಗ್ಬಿಟ್ಟೈತಿ. ಇವತ್ತು ನಿಮ್ಮಿಬ್ರು ನೋಡ್ತಾ ಇದ್ರೆ ನನ್ನ ಖುಷಿಗೆ ಪಾರನೇನೇ ಇಲ್ಲ. ನನಗದು ಎಷ್ಟು ಸಂತೋಷ ಆತೈತಿ ಅಂತಂದರೆ ದೇವ್ರನ್ನ ಕೇಳ್ತೀನಿ ಮಗಳೇ, ನಿಮ್ಮಿಬ್ರು ಹಿಂಗೆ ನೋಡ್ತೀನಿ ಅಂತ ಅನ್ಕೊಂಡಿಲ್ಲ ಬಿಡು. ಹೆಂಗೋ ಇವತ್ತು ಕಣ್ಣು ಮುಂದೆ ನೀವಿಬ್ರು ಇದ್ದೀರಾ. ನನ್ನ ಜೀವನ ಇಷ್ಟೊತ್ತಿಗೆ ಸಾರ್ಥಕ ಆಗೋಗ್ಬಿಡ್ತು ಕಣವ, ಸಾರ್ಥಕ ಆಗೋಗ್ಬಿಡ್ತು. ನೀವಿಬ್ರು ಒಂದಾಯ್ತೀರಾ, ನೀವಿಬ್ರು ಖುಷಿಯಾಗಿರ್ತೀರಾ ಅಂತ ಅನ್ಕೊಂಡಿರಲಿಲ್ಲ. ಏನವ ಆಶಾ, ಬಾವಾ ಬಾ, ಕುಂತ್ಕ ಬೈಲಿ, ಮಾತಾಡ್ಸ್ಕೊಂಡು ಕುಂತ್ಕ. ನನಗೇನು ಮಾತೇನ್ಯಾ ಗೊತ್ತಿಲ್ಲ ನನಗಂತೂ ದೇವರಣೆಗೂ. ಅಲ್ಲ, ನಿಮ್ಮ ಅಕ್ಕ ಬಂದಿರೋದಕ್ಕೆ ನಿಂಗೆ ಖುಷಿನೇ ತಾನೇ? ನಿನಗೇನು ಬೇಜಾರಿಲ್ಲ ತಾನೇ? ಆಮೇಗಿಂದ ನಂಗೆ ಬೇಜಾರು ಅದು ಇದು ಅಂತಿರೋ ಅನ್ಕೊಬಿಟ್ಟ. ಕೊನೆಯಿಂದ ನೀನೇನೇ, ಮೊದಲಿಂದನೂ ಕೊನೆಗಂಟ ನೀನೇ ಜೊತೆಯಾಗಿರೋದು ಗೊತ್ತು. ಆದ್ರೂ ಅವಳು ನನ್ನ ಮಗಳಲ್ವಾ ಅಮ್ಮ. ನನಗೆಂದಾದ್ರೂ ಬ್ಯಾಡ ಅಂತ ಏನಾದ್ರೂ ಅಂದ್ಬಿಟ್ಟಿದ್ದೀನಿ ನಾನು. ಅವಳು ನಮ್ಮ ಅಕ್ಕನೇ ತಾನೇ. ನನಗೆ ಯಾಕೆ ಬೇಜಾರಾಯ್ತದೆ? ನನಗಂತ ಬೇಜಾರೇನೂ ಇಲ್ಲ. ಮೊದಲಿರೋ ಥರ ಬುದ್ಧಿ ನನಗಂತೂ ಹೊಸಿನೂ ಇಲ್ಲ. ಏನು ಕಮ್ಮ, ಆ ಥರ ಎಲ್ಲನೂ ಮಾಡ್ಕೊಂಡು ಬಿಟ್ಕೊಂಡು ಏನಮ್ಮ ಮಾಡಬೇಕು? ಇದು ಎಲ್ಲನೂ ಬಿಡು, ಇನ್ನಿಷ್ಟು ದಿನ ಬದುಕಿರ್ತೀವಿ, ಖುಷಿಯಾಗಿದ್ರೆ ಸಾಕು. ಏನೋ ಪುಟಾಣಿ, ಬರೋ ನಾನು ನಿಮ್ಮ ಚಿಕ್ಕಿ ಕಣೋ, ಚಿಕ್ಕಿ. ಯಾಕಪ್ಪ ನಿಮ್ಮ ಚಿಕ್ಕಿ ಕಣಪ್ಪ, ನಾನು ನಿಮ್ಮ ಚಿಕ್ಕಿ. ಹೊಸಬ್ರಲ್ವಾ, ಅದಕ್ಕೆ ಸ್ವಲ್ಪ ರೂಢಿ ಆಗಂಟ ಹಂಗೇನಿಯ. ರೂಢಿ ಆದ್ಮೇಲೆ ಅವನೇನೇ ಬಂದು ತೊಡೆ ಮೇಲೆ ನೀಟಾಗಿ ಕುತ್ಕತಾನೆ ಬಿಡು. ನೋಡು ಬಂಗಾರಿ, ನೀನು ಬಂದಿದ್ಯಾ ಅಂತ ನಂಗೆ ಗೊತ್ತಾಯ್ತು. ಅಜ್ಜಿ ನೀನು ಬಂದಿದ್ಯಾ ಅಂತ ಹೇಳಿದ ತಕ್ಷಣ ಏನಿಯಾ ನಾನು ನಿನಗೋಸ್ಕರ ಏನೋ ಗಿಫ್ಟ್ ತಗೊಬಿಟ್ಟು ಬಂದಿದ್ದೀನಿ ಗೊತ್ತಾ?
ಅಪ್ಪ ನಾನು ಇಬ್ಬರು ಹೆಣ್ಮಕ್ಳನ್ನೂ ಒಂದೇ ಜೊತೆಯಾಗಿ ಅದು ಖುಷಿಯಾಗಿರೋದು ನೋಡ್ತೀನೋ ನೋಡಕ್ಕಿಲ್ವೋ ಈ ಜನ್ಮದಾಗೆ ಅನ್ಕೊಂಡಿದ್ದೆ. ಏನೋ ದೇವ್ರು ಹೊತ್ತಾಗ ಹೆಂಗೋನೂ ನಮ್ಮನ್ನ ಜೀವನ ಸಾಯೋದ್ರೊಳಗಡೆ ಇದು ನೋಡಿಸ್ಬಿಟ್ಟ. ಹೆಂಗೋ ಇವರಿಬ್ರು ಸಂದಾಕಿದ್ದು ಬಿಟ್ರೆ ಅಕ್ಕ ತಂಗಿಯರು ಅಷ್ಟೇನೇ ಸಾಕು ಕಣವ. ಅವಳಿ ಜೋಡಿ ಮಕ್ಕಳನ್ನ ಹಿಂಗೆ ಜೊತೆಯಾಗಿ ನೋಡೋದೇನೇನು ಯಾ ಖುಷಿ ಅಂತಂದ್ರೆ ಈ ವರ್ಷ ಯಪ್ಪ 26 27 ಇದಕ್ಕಿನ್ನೂ ಸ್ಯಾನೆ ವರ್ಷದಿಂದ ಇವ್ರನ್ನ ದೂರ ದೂರ ಇದು ನೋಡಿ 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 ಜಲ್ಮಕ್ಕೆ ಸಾಕಾಗೋಗ್ಬಿಟ್ಟಿತ್ತು. ಇವತ್ತು ಇವರಿಬ್ರು ಸಂದಾಕಿರೋದು ನೋಡಿ ಅದೇ ಖುಷಿ ಆಯ್ತಾಯ್ತು ನಂಗಂತೂ. ತಗೊಳ್ಳೋ ಬಂಗಾರಿ, ನಿನ್ಗೋಸ್ಕರ ಚೈನ್ ತಗೊಬಿಟ್ಟು ಬಂದಿದ್ದೀನಿ. ಅಯ್ಯೋ ಆಶಾ, ಈ ಚೈನ್ ಎಲ್ಲ ಯಾಕೆ ತಗೊಂಬಿಟ್ಟು ಬರಕೋದೆ? ನಿನ್ಗೇನು ತಲೆ ಕೆಟ್ಟೈತಾ? ಈ ಚೈನ್ ಎಲ್ಲ ಯಾಕೆ ತರಕೋದೆ ನೋಡಿ ನೀನು? ಅಯ್ಯೋ ನಿಂಗೆ ಯೋಸ್ಕಿತ ಹೇಳ್ದೆ ನೀನು. ಅಮ್ಮಂಗೆಲ್ಲ ಹೇಳ್ತಾನೆ ಇದ್ದೆ ಬ್ಯಾಡ ಬ್ಯಾಡ ಅಂತ ಹೇಳ್ಬಿಟ್ಟು. ಅಯ್ಯೋ ಆಶಾ, ಒಳ್ಳೆ ಕೆಲಸ ನೀಯ ಮಾಡಿದ್ಯಾ. ನಾನು ಈ ನಿಮ್ಮಪ್ಪ ಇಬ್ರು ಚೈನ್ ತಗೊಬಿಟ್ಟು ಬರಕ್ಕೆ ಹೋಗನಿ ಅಂತ ಹೇಳ್ಬಿಟ್ಟು ಇಬ್ರು ಮಾತಾಡ್ಕೊತಾ ಇದ್ವಿ. ಚೈನ್ ತಗೊಬಿಟ್ಟು ಬರನಿ ಹೋಗ್ಬಿಟ್ಟು ಅಂತ ಹೇಳ್ಬಿಟ್ಟು ಹೋಗತ್ತಾಗೆ ನೀನೇನಿಯ ತಗೊಂಬಿಟ್ಟೆ ಬಂದಿದ್ದೀಗ. ರೀ ಬರ್ರಿ, ನಿಮ್ಮ ಮಗಳೇನಿಯ ತಂದೋಳು ನೋಡಿ ಚೈನ. ಓ ಆಶನೇ ತಂದ್ಬಿಟ್ಟವಳೆ. ತಗೊಳ್ಳೋ ತಗೊಳ್ಳೋ ಮಗ್ನೆ, ನಿನಗೆ ಅಂತಾನೆ ತಂದಿರೋದು. ನಿನ್ ಕತ್ಗೆ ಹಾಕಬೇಕು, ಸೂಪರಾಗಿ ಕಾಣಿಸ್ತೀಯ ನೀನಂತಂದ್ರೆ. ತಗೊಳಪ್ಪ. ಇದೆಲ್ಲ ಯಾಕೆ ಆಶಾ ಬೇಕಿತ್ತು? ಹಾ, ನೀನು ನೋಡು ಇದೆಲ್ಲ ಯಾಕೆ ತರಕೋದೆ? ನನ್ಗೆ ಅದಕ್ಕೇನಿಯ ಬೇಜಾರಾಗೋದು. ಏನಕ್ಕೆ ಬೇಕಿತ್ತು ಹೇಳು? ಓ ಹಂಗಾರೆ ನಮ್ಮನ್ನ ಇನ್ನೂ ನೀನು ನಮ್ಮ ತಂಗಿ ಅಂತನ್ವೇ ನೋಡಿಲ್ಲ, ನಮ್ಮ ಇವ್ರನ್ನ ಸ್ವಂತ ಅಪ್ಪ ಅಮ್ಮ ಅಂತನ್ವೇ ನೋಡಿಲ್ವಾ? ಬ್ಯಾರ್ಯಾರು ಕೊಟ್ರಲ್ಲ ಇಸ್ಕತ್ತೀರಾ? ಅತ್ತೆ ಮಾವ ಕೊಟ್ರಲ್ಲ ಇಸ್ಕತ್ತೀರಾ? ಯಾಕೆ ನಾನು ಕೊಟ್ರೆ ಇಸ್ಕೊಳಕ್ಕಿಲ್ವಾ? ಯಾಕೆ ನಾವೇನು ಬ್ಯಾರ್ಯಾರು ಆಗೋಗ್ಬಿಟ್ವಾ? ನೀನು ಮನಸ್ಸಿಂದ ನನ್ನ ಫ್ಯಾಮಿಲಿನ ನಿನ್ನ ಫ್ಯಾಮಿಲಿ ಅಂತ ನೀ ಒಪ್ಕೊಂಡಿಲ್ಲ ತಾನೇ? ಅಯ್ಯೋ ಎಂಥದನ್ನೂ ಇಲ್ಲ, ಸುಮ್ಕಿರು. ಎಂಥದ್ದು ಇಲ್ಲ. ಹಂಗೆಲ್ಲ ಅನ್ಕೊಳಕ್ಕೆ ಏನೇ ಹೋಗ್ಬೇಡ ನೀನು. ನೀನು ಯಾಕೆ ಸುಮ್ಮನೆ ಇರೋದು ಕಲ್ತ್ಕ ನೀನು. ನಾನು ಅನ್ಕೊಂಡಿವ್ನಿ ನಾನು. ಅದೇ ಈ ಒಡವೆ ಪಡವೆ ಈಗಿನ ರೇಟಾಗೆಲ್ಲ ಯಾಕೆ ಬೇಕು ಹೇಳು? ನೀವು ಮನೆಯೆಲ್ಲ ಕಟ್ತಾ ಇದ್ದೀರಾ ಪಾಪ. ಇಷ್ಟೆಲ್ಲ ಮಾಡಬೇಕಾದ್ರೆ ನೀವು ಇದೆಲ್ಲ ಬೇಕಾ ಅಂತ. ಏನೋ ಅಕ್ಕ, ನನಗೆ ಕೊಡಬೇಕು ಅಂತ ಅನ್ನಿಸ್ತು. ತಗೊಳ್ಳಿ, ಇಲ್ಲೇ ಇಟ್ಟಿರ್ತೀನಿ. ಯಾಕೆ ನಿಮ್ಮ ಯಜಮಾನ್ರು ಬರಲಿಲ್ವಾ? ಅದೇ ನಾನು ಕೇಳ್ತಾನೆ ಇದ್ದೀನಿ. ಅಳಿಯಂದ್ರು ಬಂದಿದ್ರೆ ಸಂದಾಕಿರೋದು, ಅಳಿಯಂದ್ರು ಯಾಕೆ ಬರಲಿಲ್ಲ? ಮೊಮ್ಮಗನ್ ಮಾತ್ರ ಕರ್ಕೊಂಬಿಟ್ಟು ಬಂದವಳಲ್ಲ, ಅಳಿಯಂದ್ರನ್ನ ಕರ್ಕೊಂಬಿಟ್ಟು ಬಂದಿಲ್ವಲ್ಲ? ನನಗಂತೂ ಒಂಥರ ಆಯ್ತೈತೆ. ನನಗಂತೂ ಕರ್ಕೊಂಬಿಟ್ಟು ಬರೋದಲ್ವೇ, ಕರ್ಕೊಂಬಿಟ್ಟು ಬಂದಿದ್ರೆ ಸಂದಾಕಿರೋದು ಅಂತ ನನಗೂ ಅನ್ನಿಸ್ತೈತೆ. ಅಯ್ಯೋ ಕೇಳಿದಕ್ಕೆ ಇಲ್ಲ ಅವ್ರು ಬ್ಯುಸಿ ಇದ್ರು ಅಂತ ಹೇಳ್ತಾವಳೆ. ಏನಕ್ಕ ಬ್ಯುಸಿ ಇದ್ರಾ ಇಲ್ಲ ನಮ್ಮಂತರ ಮನೆಗೆ ಬರೋಕ್ಕಿಲ್ಲ ಅಂತ ಹೇಳಿದ್ರಾ? ಚೇಚೆ ಆ ಥರ ಎಂಥದನ್ನೂ ಇಲ್ಲ. ಅವ್ರಿಗೆ ಹೊಸಿ ಟೈಮ್ ಇರಲಿಲ್ಲ ಅಷ್ಟೇ, ಬರೋಕ್ಕಿಲ್ಲ ಅಂತ ಹೇಳಿದ್ರು. ಹೊಲ್ದಾಗೆಲ್ಲ ಕೂಲೆಲ್ಲ ಬಂದಿದ್ರು. ಅತ್ತೆ ಅಂತೂ ಖುಷಿಯಾಗಿ ಹೋಗ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಸೀರೆ ಬಟ್ಟೆ ಎಲ್ಲನೇ ಕೊಟ್ಬಿಟ್ಟು ಕಳಿಸಿದ್ರು. ನಮ್ಮ ಯಜಮಾನ್ರು ಗೊತ್ತಲ್ಲ, ಈಗ ಸದ್ಯಕ್ಕೆ ಬೇಡ ಹಂಗೆ ಹಿಂಗೆ ಅಂತ ಹೇಳಿದ್ರು. ಅಮ್ಮ ನೀವೂ ಮನೆಗೇನೆಲ್ಲ ಕಟ್ತಾ ಇದ್ದೀರಾ ನೋಡು. ನಾನು ಡಾಕ್ಟರು, ನನ್ನ ಹತ್ರನೂ ದುಡ್ಡು ಗಿಡ್ಡು ಎಲ್ಲನೂ ಐತೆ. ನಿಮ್ಗೇನಾದ್ರು ಮನೆ ಕಟ್ಟಕ್ಕೆ ಏನಾದ್ರು ಅಮೌಂಟ್ ಬೇಕಾದರೆ ಕೇಳಿ. ಏನಾದ್ರು ಶಾರ್ಟೇಜ್ ಬಂದರೆ ಏನಾರು ಖರ್ಚಿಗೆ ಏನಾರು ಬೇಕಾದರೆ ದುಡ್ಡು ಕೇಳಿ. ನೀವು ಸಂಕೋಚ ಪಟ್ಕೋಬೇಡಿ. ನಾನು ನಿನ್ನ ಮಗಳೇ ತಾನೇ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಾನು ಸ್ಪಾನ್ಸರ್ ಮಾಡ್ತೀನಿ. ಯವ್ವ ಬ್ಯಾಡ ಕಣವ ಬ್ಯಾಡ, ನಾವು ದುಡ್ಡೆಲ್ಲನೂ ಏನು ತೊಂದರೆ ಇಲ್ಲ. ಇವಾಗ ಮೊದಲಿದ್ದಷ್ಟು ತೊಂದರೆ ಇಲ್ಲ ಕಣವ ನಮಗೆ. ನಾನು ಏನಕ್ಕೂ ತೊಂದರೆ ಇಲ್ಲ, ಸಂದಾಕಿದ್ವಿ. ದುಡ್ಡೆಲ್ಲ ಎಂಥದ್ದು ಸಹಾಯ ಬ್ಯಾಡ ಕಣವ. ಅಯ್ಯೋ ದುಡ್ಡೇಗೇನು ತೊಂದರೆ ಇಲ್ಲ, ಮನೆಯೆಲ್ಲ ಮುಗ್ದೇ ಹೋಯ್ತು. ಪೇಂಟ್ ಒಂದು ಐತೆ, ಪೇಂಟಿಂಗ್ ಒಂದು ಮಾಡಿಬಿಟ್ರೆ ಮುಗ್ದೇ ಹೋಯ್ತದೆ ಅಕ್ಕ. ನೀನು ಗೃಹ ಪ್ರವೇಶ ಕರೆಯೋಕ್ಕೆ ನಾವೇ ಬರಣಿ ಅಂತ ಅನ್ಕೋತಾ ಇದ್ದೆ. ಅಷ್ಟ್ರಾಗೆ ನೀವೇನೇ ಬಂದ್ಬಿಟ್ರಿ ನೋಡಿ, ತುಂಬ ಖುಷಿ ಆಗ್ತೈತೆ. ದುಡ್ಡಿಂದಂತೂ ಏನು ತೊಂದರೆ ಇಲ್ಲ. ನೀವು ಪ್ರೀತಿಯಿಂದ ಇಬ್ರು ಗಂಡ ಹೆಂಡತಿ ಬಂದರೆ ಅಷ್ಟೇನೇ ಸಾಕು. ನಾವು ನಿಮ್ಮ ಮನೆಗೆ ಬಂದ್ಬಿಟ್ಟು ಇಬ್ರು ಇನ್ವಿಟೇಷನ್ ಕೊಟ್ಬಿಟ್ಟೇನೇ ಕರಿತೀವಿ. ನಂದು ಬಿಡು ಆಶಾ, ನಿನ್ನ ಬಗ್ಗೆ ಯೋಚನೆ ಮಾಡು. ನೀನು ಇವಾಗ ಡೈವರ್ಸ್ ಎಲ್ಲ ತಗೊಂಡ್ಬಿಟ್ಟಿದ್ದೀಗಲ್ವಾ? ಈಗ ಮತ್ತೆ ನೀನು ಮದುವೆ ಮಾಡ್ಕೊಂಡು ಸೆಟ್ಲ್ ಆಗಬೇಕು. ನಿನಗೂ ಈ ಥರದೊಂದು ಮಗು ಆಗಬೇಕು. ನನ್ನ ಮಗು ನಿನ್ನ ಮಗು ಇಬ್ಬರೂ ಆಟ ಆಡಬೇಕು. ಎಷ್ಟು ಚೆನ್ನಾಗಿರ್ತದೆ ಅಲ್ವಾ? ನನಗಂತೂ ಏನೇನೋ ಆಸೆ ಐತೆ. ನೀನು ಇಷ್ಟು ಒಳ್ಳೆಯವಳಾಗಿರೋದಕ್ಕೆ ನಂಗೆ ಭಾಳ ಖುಷಿ ಆಗ್ತೈತೆ. ನನಗಂತೂ ಅದ್ರಾಗೂ ನನ್ನ ತಂಗಿ ಅಂತ ಹೇಳ್ಕೊಳ್ಳೋ ಖುಷಿ ಆಗ್ತೈತೆ. ಈಗ ಎಲ್ಲರೂ ಅಂತಾರೆ ಆಶಾ ತುಂಬ ಚೇಂಜ್ ಆಗಿಬಿಟ್ಟವಳೆ, ತುಂಬ ಬದಲಾಗ್ಬಿಟ್ಟವಳೆ, ಮೊದಲು ಥರ ಇಲ್ಲ ಅದು ತುಂಬ ಜನ ಹೇಳ್ತಾ ಇರ್ತಾರೆ. ಕೇಳೋಕ್ಕೇನೇ ಒಂಥರ ಖುಷಿ ಆಯ್ತದೆ. ಏನೋ ಬಿಡು ನನ್ನ ತಂಗಿ ಅಲ್ವಾ, ಚೇಂಜ್ ಆಗೋಳಲ್ವಾ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಆಯ್ತದೆ ನಂಗಂತೂ. ಏನೇ ಹೇಳು ಬಿಡು, ಪೂರ್ತಿ ಚೇಂಜ್ ಆಗಿದ್ದೀರಾ. ಹಿಂಗೆ ಇದ್ಬಿಟ್ಟಿದ್ರೆ ಮೊದಲಿಂದನೂ ನಾವು ನೀವೆಲ್ಲ ಚೆನ್ನಾಗಿರ್ಬೋದಿತ್ತು. ನಿನಗೆ ಗೊತ್ತಿಲ್ದಿರೋದು ಏನೈತೆ, ನನಗೆ ಮೊದಲನೆಯ ಇರಿಟೇಷನ್ ಗೊತ್ತಲ್ಲ, ಇರಿಟೇಷನ್ ಜಾಸ್ತಿ. ಏನಾದರೂ ಸ್ವಲ್ಪ ಅವರು ಹಂಗೋ ಹಿಂಗೋ ಇದ್ದರು ಅದೆಲ್ಲ ಸ್ವಲ್ಪ ನನಗೆ ಇಷ್ಟ ಆಗಲ್ಲ. ಈಗ ನೀವು ಚೇಂಜ್ ಆಗಿರೋದಕ್ಕೆ ನಂಗೆ ತುಂಬ ಇಷ್ಟ ಆಗ್ತಾ ಇದ್ದೀರಾ. ಲೇ ನಮ್ದಂತೂ ತುಂಬ ಸಂಸಾರ ಆಗ್ಬಿಡ್ತು ಕಣೆ. ಯಪ್ಪ ನನಗಂತೂ ನಾನು ನೀನು ಇಬ್ರು ಹೆಣ್ಮಕ್ಳು ಮೊಮ್ಮಗ, ಹಾಗೆ ನನಗೆ ಬೇರೆ ಇವಾಗ ಮಗ ಬೇರೆ ಹುಟ್ಟವ್ನಿ. ಮಗ ಜೊತೆಗೆ ನನ್ನ ಎರಡನೇ ಹೆಂಡ್ತಿ, ನಮ್ದು ಎಲ್ಲದೂ ಸುಖ ಸಂಸಾರ ಅಂತ ಅನ್ನಿಸ್ತೈತೆ. ನೋಡೋಕ್ಕೆ ಎಂಥ ಆನಂದವೋ ನನಗಂತೂ. ಹಬ್ಬ ಅದೇನೋ ಅಂತಾರಲ್ಲ, ನಮ್ಮ ಸಂಸಾರ ಆನಂದ ಸಾಗರ ಅಂತ ಹೇಳ್ಬಿಟ್ಟು ಹಂಗಾಗ್ಬಿಟ್ಟೈತೆ. ನೋಡ್ದೆ ಇಬ್ರು ಹೆಣ್ಮಕ್ಳು ಎಷ್ಟು ಖುಷಿಯಾಗವ್ರೆ. ಇಂಥದ್ದೊಂದು ದಿನ ಬರ್ತದೆ ಅಂತ ಹೇಳ್ಬಿಟ್ಟು ನನ್ನ ಜೀವಮಾನದಾಗ ಅನ್ಕೊಂಡಿರಲ್ಲ ಕಣೆ. ಯಪ್ಪ ಹಾಲು ಕುಡಿದು ಸಂತೋಷ ಆಯಿತು. ಇವತ್ತೇ ಪಿರಾಣ ಹೋದ್ರು ನನಗೇನು ಬೇಜಾರಿಲ್ಲ. ಅಷ್ಟು ಸಂತೋಷ ಆತಾಯ್ತು ನನಗಂತೂ. ಅದು ಹೆಂಗೆ ಹೇಳ್ಕೋಬೇಕು ಬಿಡಬೇಕು ನನಗಂತೂ ಅರ್ಥ ಆಯ್ತಿಲ್ಲ. ಭಾಳ ಅಂದರೆ ಭಾಳ ಖುಷಿ ಆಗ್ತೈತೆ. ಹಂಗೂ ಅಷ್ಟೇನೆ ರೀ. ಅದಕ್ಕೇನಿಯ ನೋಡ್ತಾನೇ ಇರಬೇಕು ಅಂತ ಅನ್ನಿಸ್ತೈತೆ ನನಗಂತಂದ್ರೆ ಅವ್ರನ್ನ. ಅದಕ್ಕೇನಿಯ ನೋಡ್ತಾನೇ ಇವನಿ ನಾನಂತಂದ್ರೆ ಹಂಗೇನಿಯ ನೋಡ್ತಾ ಇರಬೇಕು ಅಂತ ಅನ್ನಿಸ್ತದೆ ಇವ್ರನ್ನಂತೂ. ರೀ ಎಷ್ಟು ಚೆನ್ನಾಗಿ ಕುಂತ್ಕೊಂಡು ಮಾತಾಡ್ತಾವ್ರು ನೋಡಿ. ಬನ್ನಿ ಅವ್ರು ಏನು ಬೇಕು ಅಕ್ಕಂಗಿರು ಮಾತಾಡ್ಕೊಳ್ಳಿ. ನಾವು ನೀವು ಹೋಗ್ಬಿಟ್ಟು ಮೊಮ್ಮಗಂಗೆ ಇನ್ನೊಂದೇನಾರ ಉಂಗ್ರ ಪಂಗ್ರ ಎತ್ಕೊಂಡ್ಬಿಟ್ಟು ಬರ್ರಿ ಹೋಗ್ಬಿಟ್ಟು. ಹ್ಞೂ ಸರಿ ನಡಿ.
ಚೈನ್ ಕೊಟ್ಟಿದ್ದಾಯ್ತು, ಒಂದು ಉಂಗುರ ಕೊಡಿಸ್ಬಿಡನಿ ಹಂಗೆ ಏನಿಯ, ಹಾಗೆ ಒಂದು 2 ಜೊತೆ ಬಟ್ಟೆ ಗಿಟ್ಟೆಲ್ಲ ತಗೊಬಿಟ್ಟು ಬರ್ಬೇಕಲ್ಲ. ಬಾ ಹೋಗ್ಬಿಟ್ಟು ಒಂದು 2 ಜೊತೆ ಬಟ್ಟೆ ತಗೊಬಿಟ್ಟು ಹಾಗೆ ನೀನು ನೆಟ್ಟು ಬರನಿ ಅಲ್ವಾ? ನಡಿ ನಡಿ. ಮತ್ತೆ ಯಾಕ ಇನ್ನೇನು ಸಮಾಚಾರ? ನನಗೆ ಕ್ಷಮಿಸ್ಬಿಡು. ನನಗೆ ಗೊತ್ತಿಲ್ಲದೆ ನೀವು ಎಲ್ಲನೂ ತಪ್ಪು ಮಾಡ್ಬಿಟ್ಟೆ. ನಾನಂತಂದ್ರೆ ದೌಲತ್ ಮಾಡಿ ದುರಂಕಾರ ಮಾಡಿ ಏನೇನೋ ಮಾಡ್ಬಿಟ್ಟಿವ್ನಿ. ನಾನಂತಂದ್ರೆ ಒಸಿ ಟಾರ್ಚರ್ ಕೊಟ್ಟಿಲ್ಲ ನಾನುವೆ ನಿಮಗೆ. ಏನೇನೋ ಆಗೋಗ್ಬಿಡ್ತು. ನೋಡಕ್ಕ, ನಾನಂತೂ ರಾಹುಲ್ನಂತೂ ಎಲ್ಲ ಡೈವರ್ಸ್ ಕೊಟ್ಬಿಟ್ಟು ಎಲ್ಲ ಆಗೋಗ್ಬಿಟ್ಟು ಈಗ ನಂದು ಮದುವೆ ಸೆಟ್ ಆಗೈತೆ. ಹುಡುಗ ತುಂಬ ಒಳ್ಳೆಯವನು. ಅವನು ಸಿಂಪಲಾಗಿ ಇಲ್ಲೇನೇ ಕೆಲಸ ಮಾಡಿಸ್ಕೊಂಡಿರ್ತಾನೆ. ಅವನ ಬಗ್ಗೆ ಹೇಳೋದಕ್ಕಿನ್ನೂ ಯಾವಾಗನ ಕರ್ಕೊಂಡೋಗಿ ತೋರಿಸ್ತೀನಿ, ಸರಿನೇ? ತುಂಬ ಒಳ್ಳೆಯವರು. ನಾನು ಅವ್ರ ಜೊತೆ ಮದುವೆ ಮಾಡ್ಕೊಂಡು ಸಂದಾಕಿರ್ಬೇಕು ಅಂತ ಅಂದ್ಕೊಂಡಿವ್ನಿ. ಈಗಾಗಲೇ ಏನೇನ ತುಂಬ ಚೆನ್ನಾಗಿ ನೋಡ್ಕೊತಾವ್ರೆ. ಏನೋ ನೀವಂತೂ ಮುಂದೆ ನಿಂತ್ಕೊಂಡು ನನ್ನ ಮದುವೆ ಹಂಗೇನೇ ನಮ್ಮ ಮನೆ ಗೃಹ ಪ್ರವೇಶ ಎಲ್ಲನೂ ಮಾಡಿಸ್ಬೇಕು. ನನ್ನ ಮನೆ ಅಲ್ಲ, ನಮ್ಮ ಮನೆ ಗೃಹ ಪ್ರವೇಶ ಖಂಡಿತ ನಿಂತ್ಕೊಂಡು ಮಾಡಿಸ್ತೀನಿ, ಸರಿನಾ? ಹಬ್ಬ, ಏನೋ ಏನೋ ಒಂಥರ ಖುಷಿ ಆಯ್ತೈತೆ. ಸ್ವಂತ ನನಗೂ ಅಕ್ಕ ತಂಗಿ ಥರ ಅವರೇ ಅಂತಂದರೆ ಅದನ್ನು ಹೇಳ್ಕೊಳಕ್ಕೆ ಒಂಥರ ಖುಷಿ. ಅದೇ ಹಳ್ಳಿಗೆ ಬಂದ್ಬಿಟ್ಟು ಅಮೇರಿಕಾಯಲ್ಲಿ ಹಳ್ಳಿಯಲ್ಲಿ ನನ್ನ ಹಣೆ ಬರಹ ಇಲ್ಲೇ ಇತ್ತು ಅಂತ ಅನ್ನಿಸ್ತದಲ್ವಾ? ಏನೋ ಹಳ್ಳಿಗೆ ಅಡ್ಜಸ್ಟಾಗಿ ಹಳ್ಳಿ ಭಾಷೆ ಕಲ್ತ್ಕೊಂಡು ಹಳ್ಳಿ ಜನ ಜೊತೆ ಬೆರೆತ್ಕೊಂಡು ನಾನಿದ್ದೀನಿ. ಅದ್ರಾಗೂ ನೀವಿದ್ದೀರಾ, ನಿಮ್ದೊಂದು ಕುಟುಂಬ ಐತೆ, ನಿಮ್ದೊಂದು ಸಂಸಾರ, ನಮ್ಮದು ಅಂತ ಒಂದು ಐತೆ ಸಂಸಾರ ಅಂತ ಗೊತ್ತಾಗಿದೆ. ಊರಿಗೆ ಬಂದಮೇಲೆ ಜೀವನ ಎಲ್ಲಿಂದ ಎಲ್ಲಿಗೋ ಕರ್ಕೊಂಡು ಬಂದು ನಿಲ್ಲಿಸ್ಬಿಟ್ಟೈತೆ. ನೋಡಾಶಾ, ಇನ್ಮೇಲೆ ಒಳ್ಳೆ ಕೆಲಸ ಮಾಡ್ಕೊಂಡು ಸಂದಕ್ಕೆ ಏನಿಯ ಇರು, ಸರಿನೇ? ಹಬ್ಬ, ಇನ್ಮೇಲೆ ಯಾವತ್ತೂ ಕೆಟ್ಟ ಕೆಲಸ ಮತ್ತು ಕೆಟ್ಟಿದ್ದಕ್ಕೆ ಹೋಗೋಕೆ ಏನಿಯ ಹೋಗ್ಬೇಡ. ನಿಯತ್ತಾಗಿದ್ದರೆ ದೇವರು ಎಲ್ಲೋ ಅಂತ ಒಳ್ಳೇದು ಮಾಡ್ತಾನೆ ಅಂತ ನಂಬಿರೋಳು ನಾನು, ಸರಿನಾ? ನೀವು ತುಂಬ ಬದಲಾಗಿರೋದಕ್ಕೆ ಇವತ್ತು ನಾನು ಮನೆಗೆ ಬಂದಿದ್ದು, ಇಲ್ಲಾಂದರೆ ಖಂಡಿತ ಬರ್ತಾ ಇರಲಿಲ್ಲ ನಾನಂತೂ. ಸರಿ ಬಿಡು, ನಿಮ್ಮ ಹುಡುಗನ ಆದಷ್ಟು ಬೇಗ ಪರಿಚಯ ಮಾಡಿಸು, ಸರಿನಾ? ಮಾತಾಡ್ತೀನಿ. ಖಂಡಿತ ಅಕ್ಕ, ಖಂಡಿತ ಮಾಡಿಸ್ತೀನಿ. ತುಂಬ ಅಂದರೆ ತುಂಬ ಒಳ್ಳೆಯವರು. ರಾಹುಲ್ ಥರ ಅಲ್ವೇ ಅಲ್ಲ, ನನ್ನ ಎಷ್ಟೊಂದು ಕೇರ್ ಮಾಡ್ತಾರೆ, ನೋಡ್ಕೊತಾರೆ. ಅದೊಂಥರ ಲೆವೆಲ್ಲೇ ಚೇಂಜ್. ಅವ್ರಂತ ನೋಡ್ಕೊಳ್ಳೋ ಲೆವೆಲ್ಲೇನೇ. ಏನೋ ಇಷ್ಟಿಷ್ಟಕ್ಕೂ ಪಿರುತಿ ಶಾನೆ ಮಾಡ್ತಾರೆ, ತುಂಬ ಕೇರ್ ಮಾಡ್ತಾರೆ. ಬಿಡಿ, ನಿಮ್ಗೆ ಯಾವಾಗಾದರೂ ಬಂದಾಗ ಹೇಳ್ತೀನಿ. ಅಯ್ಯೋ, ನಿಮ್ಗೆ ಇನ್ನೂ ಹೊಸ ಮನೆಯೆಲ್ಲ ತೋರಿಸ್ಬೇಕು. ಬನ್ನಿ, ಹೋಗ್ಬಿಟ್ಟು ಓಡಾಡ್ಕೊಂಬಿಟ್ಟು ಬರೋಣ. ಅಮ್ಮ ಅಪ್ಪ ಎಲ್ಲ ಬರೋಷ್ಟೊತ್ತಿಗೆ ಎಲ್ಲ ಹೊರಗಡೆ ಎಲ್ಲ ಓಡಾಡ್ಕೊಂಡು ಬರೋಣ. ಊರು ಜನ ಎಲ್ಲ ನಮ್ಮ ನೋಡಿ ಏನಾದರೂ ಅಂದ್ಕೊಂಡು ಹುರ್ಕೋಬೇಕು. ಹಾಂ, ಸರಿ ಸರಿ ಸರಿ, ಇದ್ರಳಮ್ಮ, ಹೋಗೋಣ. ಹಂಗೆ ಇವನ್ನ ನೀನೇ ಎತ್ಕೋಬೇಕು, ಸರಿನಾ? ಎತ್ಕೊಂಡು ನಡಿ, ಇಬ್ಬರು ಹೋಗ್ಬಿಟ್ಟು ಓಡಾಡ್ಕೊಂಡ್ಬಿಟ್ಟು ಬರೋಣ. ಹಾಗೇನೆ ನಿಮ್ಮ ಚಿಕ್ಕಮ್ಮ ಇದ್ರಲ್ಲ, ಹಾಂ, ಅವರು ಏನೋ ಹುಡುಗಿ ಏನೋ ಮಾಡ್ತಿರ್ತಾರೆ. ಅವರು ತುಂಬ ಒಳ್ಳೆಯವರೇನಿಯ. ಅವರು ಎಲ್ಲ ನಾವು ಹೆಂಗೋ ಹೊಂದ್ಕೊಂಡೇ ಹೋಗ್ತಾ ಇದ್ದೀವಿ, ಏನೂ ತೊಂದರೆ ಇಲ್ಲ ಮನೆಯಾಗೆ. ಹಂಗಿದ್ರೆ ಏನಿಯ ಸರಿ. ಭಾಳ ಅಂದರೆ ಭಾಳ ಸಂತೋಷ ಆಯ್ತದೆ ಮನೆಯಾಗಿ ಇಷ್ಟೆಲ್ಲ ಇದ್ರಾಗಿದ್ದು ಬಿಟ್ರೆ. ಹಾಂ, ಹೌದು.